ಯಾರು? ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ, ಆಣೆ ಪ್ರಮಾಣ ನಾನೇನು ಅವ್ರ ಜೊತೆ ಬರಬೇಕು ಅಂತಲ್ಲ, ಮಾಡಿ ಅಂತ ಹೇಳಿದ್ದೀನಿ, ಮಾಡಿ. ಸೊ ಇಲ್ಲೇ ನಿಮ್ಮ ಟಿ ವಿ ಮುಂದೆಲೇ ಅವರು ಧರ್ಮಸ್ಥಳದ ಮಂಜುನಾಥನ ಹೆಸರು ಹೇಳ್ಬಿಟ್ಟು ಅವ್ರು ಏನೇನನ್ನ ಹೇಳ್ತಾರೋ ಅದು ಹೇಳ್ಬಿಟ್ರೆ ಏನಪ್ಪು, ಅದಕ್ಕಿಂತ ಏನು ಹೆಚ್ಚಿಗೆ ಏನಿಲ್ಲ. ನಾನು ಅದಕ್ಕೆ ಬದ್ಧನಾಗ್ತೀನಿ. ಅವ್ರು ಹೇಳಿಬಿಟ್ರೆ ಅದಕ್ಕೆಲ್ಲಕ್ಕೂ ನಾನು ಬದ್ಧನಾಗ್ತೀನಿ, ಗೊತ್ತಾಯ್ತಾ? ಮೊನ್ನೆ ನಾನು ಮಾತನಾಡಿದ ನೋಡಿದ್ದೀನಿ, ಹಿಂಗೆ ಹಿಟ್ ಆ್ಯಂಡ್ ರನ್ ಅಂತ ಮಾಡಿ ನಡ್ರಿಗೆ ಗೊತ್ತು ಅಂತ ರೀ. ಅವ್ರಿಗೆ ನನಗೆ ಭಾಳ ಜನ ಹೇಳ್ತಾರೆ, ಇದೇ ನಿಮ್ಮಿಬ್ಬರದು ಇದೇ ಕಥೆಯಾ ಅಂತ. ಹಂಗೆ ನನಗೆ ಅನ್ಸ್ಕೊಳ್ಳೋಕ್ಕೆ ತಯಾರಿಲ್ಲ. ಸ್ವಲ್ಪ ಅವ್ರದ್ದೇ ಆದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ಗೌರವಯುತವಾಗಿ ನಡ್ಕೋದೆ ನಾನೇನು ಮಾಡೋಕ್ಕಾಗತ್ತೆ? ಸೊ ಅವ್ರ ತಂದೆ ಹೇಳ್ತಿದ್ರು, ಇವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿ ನನ್ನ ಮಗನ ಅಡ್ಡದಾರಿಗೆ ಹೇಳಿದ್ರು ಅಂತ. ಇವ್ರು ಹೇಳ್ತಾರೆ, ಅಯ್ಯೋ ನಾನು ಏನು ಎಳ ಮಗುವಾ, ಹಾಲು ಕೊಡ್ತಿದ್ವಾ? ಅಧಿಕಾರ ಅನುಭವಿಸೋಣಕ್ಕೆ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ನಡ್ರಿ. ಕುಮಾರಸ್ವಾಮಿಯನ್ನ ನಿಮಗಿಂತ ಚೆನ್ನಾಗಿ ನಾನು ನೋಡಿದ್ದೀನಿ. ಹೌದು, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ಮ ಜೊತೆ ನಿಂತಿತ್ತು. ಹಿಂಗೆ ಅಲ್ಲಲ್ಲ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ 1-3 ತಿಂಗಳು ಹಿಂಗೆ ಪೂರ್ತಿ ನಿಂತಿತ್ತು. ನಾವು ನಮ್ಮ ಹಕ್ಕು 16 ಜನ ಮಾಡಿ 6 ತಿಂಗಳಾಗಿದೆ, ಮಂತ್ರಿದಾಗ ಎಕ್ಸ್ಪೆನ್ಷನ್ ಮಾಡಿ ಅಂತ ಕೇಳಿದ್ದು. ನಾನನ್ನು ಮಾಡಿ ಅಂತಲ್ಲ, ಎಕ್ಸ್ಪೆನ್ಷನಲ್ಲಿ ನನಗೆ ಅರ್ಹತೆ ಇತ್ತು, ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇದ್ರು, MP ಪ್ರಕಾಶ್ ಇದ್ರು, ಸಿಂಧಿಯಾನು ಇದ್ರು, ದೇವೇಗೌಡರು ಇದ್ರು, ಸಂಪುಟದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಮಂತ್ರಿಯಾಗಿ ಮಾಡಿದ್ದಾರೆ. ಅದರಲ್ಲಿ ದೇವೇಗೌಡರು ಸೇರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಸರ್ಕಾರವನ್ನು ತೆಗೆದು ಇವನು ಮುಖ್ಯಮಂತ್ರಿ ಮಾಡೋನಾಗ ಅವ್ರು ಯಾರು ಇರಲಿಲ್ಲಲ್ಲ. ದೇವೇಗೌಡರು ಇರಲಿಲ್ಲ, ರೇವಣ್ಣ ಇರಲಿಲ್ಲ, ಸಿದ್ದರಾಮಯ್ಯನವ್ರು ಇರಲಿಲ್ಲ, ಬಚ್ಚೇಗೌಡರು ಇರಲಿಲ್ಲ. ಅವಾಗ ಚಲುವರಾಯಸ್ವಾಮಿ ಸ್ನೇಹಿತರೇ ಇದ್ದದ್ದು. ನಡ್ರಿ, ಈಗ ನನ್ನ ಮಾಡೋಕ್ಕೆ 10 ಜನ ಇದ್ರು, ಇವನು ಮಾಡೋಕ್ಕೆ ನಾನು ನನ್ನ ಸ್ನೇಹಿತರೇ ಇದ್ದದ್ದು. ನಡ್ರಿ.